ಬಸ್ ನಿಲ್ದಾಣದ ತುಂಬೆಲ್ಲ ಜ್ಞಾನಪೀಠ ಪುರಸ್ಕೃತ ಸಾಹಿತಿಗಳ ಆಕರ್ಷಕ ಭಾವಚಿತ್ರಗಳು. ಬಸ್ಸಿನಲ್ಲೆಲ್ಲ ಕನ್ನಡ ಸಾಹಿತ್ಯದ ಸಂದೇಶ, ನುಡಿಮುತ್ತುಗಳು. ಇಂಥದೊಂದು ಅಪರೂಪದ ಚಿತ್ರಣ ನಿಮ್ಗೆ ನೋಡ್ಲಿಕ್ಕೆ ಸಿಗೋದು ಬೀದರ್ನ ಕೇಂದ್ರ ಬಸ್ ನಿಲ್ದಾಣದಲ್ಲಿ. ಈಶಾನ್ಯ ಸಾರಿಗೆ ವಲಯದ ಬಹುತೇಕ ಬಸ್ಗಳಲ್ಲಿ ಬಸವಣ್ಣ, ಅಂಬೇಡ್ಕರ್, UR ಅನಂತಮೂರ್ತಿ, ನಿಜಲಿಂಗ ಚಿಕ್ಕಯ್ಯ, BM ಜಯಶ್ರೀ ಸೇರಿದಂತೆ ಕನ್ನಡದ ಮಹನೀಯರ ಭಾವಚಿತ್ರಗಳು ಕಾಣಸಿಗುತ್ತವೆ. ಬೀದರ್ ಜಿಲ್ಲೆ ಒಂದು ಗಡಿನಾಡು ಪ್ರದೇಶವಾಗಿದ್ರೂ ಸಹ ಇಲ್ಲಿ ಮಹಾರಾಷ್ಟ್ರ ಮತ್ತೆ ಆಂಧ್ರದಿಂದ ಪ್ರಭಾವ ಜಾಸ್ತಿ ಬೀಳ್ತಾ ಇದೆ. ಕನ್ನಡ ಮಾತು ಯಾರು ಜಾಸ್ತಿ ಕರೆಕ್ಟಾಗಿ ಕನ್ನಡ ಮಾತನ್ನು ಬಳಕೆ ಆಗ್ತಾ ಇಲ್ಲ. ಆದರೂ ಒಂದು KSRTC ಡಿಪಾರ್ಟ್ಮೆಂಟ್ನವರು ಈಗ ಬಸ್ ಸ್ಟ್ಯಾಂಡಲ್ಲಿ, ಬಸ್ ಸ್ಟಾಪಲ್ಲಿ ಆಗಲಿ ಅಥವಾ ಬಸ್ಸಲ್ಲಾಗಲಿ ಎಲ್ಲ ಕನ್ನಡದ ನುಡಿಮುತ್ತಗಳನ್ನೆಲ್ಲ ಹಾಕಿಬಿಟ್ಟು ಕನ್ನಡ ಭಾಷೆಯನ್ನು ಉಳಿಸ್ಕೊಂಡು ಹೋಗ್ಬೇಕಂತ ಹೇಳಿ ಒಂದು ಭಾಳಷ್ಟು ಸರಿಯಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾ ಕನ್ನಡ ಜನರಿಗೆ ಒಂದು ಕೇಳ್ಕೊಳ್ಳೋದೇನಂತಂದರೆ ಕನ್ನಡ ಭಾಷೆನ ಉಳಿಸ್ಕೊಂಡು ಹೋಗಲಿ. ಕೇವಲ ನವೆಂಬರ್ ಮಾಸದಲ್ಲಿ ಈ ಕಾರ್ಯ ನಡೆದಿದ್ರೆ ನಾವು ನಿಮ್ಗೆ ಈ ಕತೆ ಹೇಳೋ ಅಗತ್ಯವೇ ಬರ್ತಿರ್ಲಿಲ್ಲ. ಅಥವಾ ಯಾವುದೋ ಪತ್ರಿಕೆಯವರು, ಸುದ್ದಿವಾಹಿನಿಯವರು ಬರ್ತಾರೆ ಅಂದ ಕೂಡ್ಲೆ ಇವರ ಕನ್ನಡ ಅಭಿಮಾನ ಉಕ್ಕಿ ಹರಿದಿದ್ರೆ ಖಂಡಿತ ನಾವಿವ್ರನ್ನ ಅಭಿಮಾನಿ ಅಂತ ಗುರುತಿಸುತ್ತಿರ್ಲಿಲ್ಲ. ಯಾರ್ ಬರ್ಲಿ ಬಿಡ್ಲಿ, ಇಲ್ಲಿ ಕನ್ನಡ ಕಟ್ಟುವ ಕಾರ್ಯ ನಿರಂತರ. ಈ ಮೂಲಕ ಪ್ರಯಾಣಿಕರಲ್ಲಿ ಕನ್ನಡದ ಅಭಿಮಾನ ಮೂಡಿಸುವುದು ಸಂಸ್ಥೆಯ ಮೂಲ ಉದ್ದೇಶ. ಕೇವಲ ಭಾವಚಿತ್ರಗಳು ಮಾತ್ರ ಅಲ್ಲ, ಪ್ರತಿ ಬಸ್ನಲ್ಲೂ ಕನ್ನಡದ ನುಡಿಮುತ್ತುಗಳು ಕಾಣಸಿಗುತ್ತವೆ. ನನ್ನ ಕನ್ನಡ ನುಡಿಯೇ ನೀನೆಷ್ಟು ಚಂದ, ಏನು ಗೀಚಿದರೂ ಆಗುವುದು ಶ್ರೀಗಂಧ. ಇಂತಹ ಹಲವು ಅದ್ಭುತ ಸಾಲುಗಳು ಬಸ್ನಲ್ಲಿ ಕಾಣಸಿಗುತ್ತವೆ. ಇಲ್ಲಿ ಕನ್ನಡ ಹೆಚ್ಚಾಗಿ ಭಾಷೆ ಮಾತಾಡ್ತಾರೆ. ಯಾಕಂದ್ರೆ ಒಂದು ತೆಲುಗು, ಒಂದು ಮರಾಠಿ, ಅಂದ್ರೆ ಆಂಧ್ರದ ಮತ್ತು ಮಹಾರಾಷ್ಟ್ರದ ಗಡಿಭಾಗ ಆದ ಕಾರಣ ಇಲ್ಲಿ ಕನ್ನಡ ಅಳಿಸಿ ಹೋಗ್ತಾ ಇದೆ. ಅದನ್ನು ಉಳಿಸ್ಕೋಸ್ಕರ KSRTC ಅವರು ಅಂದ್ರೆ ಈಶಾನ್ಯ ಭಾಗದವರು ಇದನ್ನು ಕರ್ನಾಟಕದ ನುಡಿಮುತ್ತುಗಳನ್ನು ಮತ್ತೆ ಬಸ್ಸುಗಳಲ್ಲಿ ಮತ್ತು ಬಸ್ ಸ್ಟ್ಯಾಂಡ್ಗಳಲ್ಲಿ ಎಲ್ಲ ಹಾಕಿದ್ದಾರೆ. ಇದಕ್ಕಿಂತ ಅಚ್ಚರಿ ಅಂದ್ರೆ ಇಲ್ಲಿನ ನಿಲ್ದಾಣ ಮಾತ್ರ ಅಲ್ಲ, ಬಸ್ ಕೂಡ ಕನ್ನಡಮಯ. ಬಸ್ ಚಲಿಸುವಾಗ ಕನ್ನಡದ ಗೀತೆಗಳು ಮಾತ್ರ ಗುನುಗುತ್ತವೆ. ಪ್ರಯಾಣಿಕರಿಗೆ ಕನ್ನಡ ಕವಿಯ ಪರಿಚಯವನ್ನು ಮಾಡಿಕೊಡಲಾಗುತ್ತೆ. ಈ ಬಸ್ ನಿಲ್ದಾಣದಲ್ಲಿ ಬಸ್ ಸಂಚಾರ ಕುರಿತಾಗಿ ಮಾಹಿತಿಯನ್ನ ಕನ್ನಡದಲ್ಲಿಯೇ ನೀಡಲಾಗ್ತಿದೆ. ಇದರಲ್ಲಿ ಪ್ರತಿಯೊಬ್ಬ ನೌಕರನ ಪಾಲು ಇದೆ. ಇಲ್ಲಿನ ಪ್ರತಿಯೊಬ್ಬ KSRTC ನೌಕರನಲ್ಲೂ ಕನ್ನಡದ ಅಭಿಮಾನವಿದೆ. ಹೀಗಾಗಿ ಇಂತಹ ಕನ್ನಡ ಪ್ರೇಮ ಸಾಧ್ಯವಾಗಿದೆ. ಇದು ವಿಧಿಯೋಡಿಸುವ ಬಂಡಿ, ಬದುಕಿದು ಜಟಕ